ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ರವೆಯಲ್ಲಿ ಯಾವಾಗಲೂ ಉಪ್ಪಿಟ್ಟನ್ನ ಮಾಡ್ತಾ ಇರ್ತೀವಿ. ಈ ಥರ ಒಂದ್ಸಲ ವಾಂಗಿಭಾತ್ನ ಮಾಡ್ಕೊಂಡ್ರೆ ರವೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ರೈಸಲ್ಲೂ ವಾಂಗಿಭಾತ್ನ ಮಾಡ್ತಾ ಇರ್ತೀವಿ, ಆ ಥರ ರವೆಯಲ್ಲಿ ಉಪ್ಪಿಟ್ಟು ವಾಂಗಿಭಾತ್ನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟು ತಿನ್ನೋರು ಈ ಥರ ವಾಂಗಿಭಾತ್ನ ಮಾಡ್ಕೋಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲಿಗೆ 1.5 ಕಪ್ ಅಷ್ಟು ನಾನು ಬನ್ಸಿ ರವೆ ಹಾಕ್ತಾಯಿದ್ದೀನಿ. ನೀವು ಸಣ್ಣ ರವೆ ಬೇಕಾದ್ರೂ ತಗೋಬೋದು. ನೋಡಿ, ಇವಾಗ ನಾನು 1.5 ಕಪ್ ಅಷ್ಟು ಬನ್ಸಿ ರವೆ ಹಾಕಿ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಹುರ್ಕೊಂಡು ಇವಾಗ ನಾನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನೋಡಿ, ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಇವಾಗ ನಾನು ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿಕಾಯಿ ಮತ್ತು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಖಾರಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಇವಾಗ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಫ್ಲೇವರ್ ಕೊಡುತ್ತೆ ಅಂತೇಳಿ ನಾನು ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿರೋಂಥ ಬದನೆಕಾಯಿ, ನೀವು ಯಾವ ಪರ್ಪಲ್ ಕಲರ್ ತಗೋಬೋದು, ಇಲ್ಲಾಂದ್ರೆ ಗ್ರೀನ್ ಕಲರ್ ತಗೋಬೋದು. ಇವಾಗ ಇದಕ್ಕೆ ನಾನು ಬೇಯಿಸಿ ಎತ್ತಿಟ್ಕೊಂಡಿರೋಂಥ ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ. ಇವಾಗ ಬಟಾಣಿ ಸೀಸನ್ ಅಲ್ವಾ, ಅದಕ್ಕೆ ಬಟಾಣಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತೇಳಿ ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ, ಸಾಫ್ಟಾಗಿ ಬೆಂದಿದೆ. ಇವಾಗ ಬದನೆಕಾಯಿ ಎಲ್ಲ ಸಾಫ್ಟಾಗಿದೆ, ಟೊಮೊಟೊನೂ ಸಾಫ್ಟಾಗಿದೆ. ಇದಕ್ಕೆ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾವು ನೀರು ಹಾಕಿದ್ಮೇಲೆ ಉಪ್ಪನ್ನ ಹಾಕೋಬೋದು. ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕೊಳ್ಳಿ, ಯಾಕಂದರೆ ಹಸಿಮೆಣ್ಸಿಕಾಯಿನೂ ಹಾಕಿರ್ತೀವಲ್ಲ. ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ವಾಂಗಿಭಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ವಾಂಗಿಭಾತ್ ಪೌಡ್ರು. ನೀವು ಮನೆಯಲ್ಲಿ ಮಾಡಿಕೊಂಡಿಲ್ಲ ಅಂದರೆ ಅಂಗಡಿಲೂ ತಂದು ಹಾಕೋಬೋದು. ಇವಾಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ಥರ ಒಂದು 2 ನಿಮಿಷ ಫ್ರೈ ಮಾಡಿ ಇದಕ್ಕೆ ಇವಾಗ ನಾನು ನೀರನ್ನ ಹಾಕತ್ತಾಯಿದ್ದೀನಿ. ನೀರು ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ಬಿಸಿನೀರನ್ನ ಹಾಕ್ತಾಯಿದ್ದೀನಿ. ನಾನು ಮೊದಲೇ ನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು 3 ಕಪ್ಪಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೊಂದು 2 ನಿಮಿಷ ಕುದಿ ಬಂದಮೇಲೆ ಇದಕ್ಕೆ ಇವಾಗ ನಾನು ರವೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಕುದೀತಾ ಇದೆ. ಇದಕ್ಕೆ ಇವಾಗ ನಾನು ಬನ್ಸಿ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಬನ್ಸಿ ರವೆನ ಹಾಕಿ ಮಿಕ್ಸ್ ಮಾಡಿ, ಫುಲ್ಲೆಲ್ಲ ಹಾಕಿ ಮಿಕ್ಸ್ ಮಾಡಬೇಡಿ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ದೇವ್ರ ನೈವೇದ್ಯಕ್ಕೆಲ್ಲ ಇದನ್ನು ಈರುಳ್ಳಿ ಬಳಸ್ತೇನೆ ನೈವೇದ್ಯಕ್ಕೆ ಮಾಡ್ಕೋಬೋದು. ಇದನ್ನು ದೇವ್ರ ನೈವೇದ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ವಾಂಗಿಭಾತು. ಇವಾಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಉಪ್ಪೆಲ್ಲ ಟೇಸ್ಟ್ ಎಲ್ಲ ನೋಡ್ಕೊಂಡು ಇವಾಗ ನಾನು ಒಂದು 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ರವೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂತೇಳಿ ಒಂದು 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಇವಾಗ ಬೆಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ರೈಸಲ್ಲೇ ವಾಂಗಿಭಾತ್ ಮಾಡ್ತಾಯಿರ್ತೀವಿ. ಈ ಥರ ರವೆಯಲ್ಲಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್